ಇನ್ನು ಖಾನಾಪುರ ತಾಲೂಕಿನಲ್ಲಿ ಬರುವ 7 ಫಾಲ್ಸ್ಗಳಿಗೆ ನಿರ್ಬಂಧವನ್ನು ಹೇರಿದ್ದಾರೆ. ಫಾಲ್ಸ್ಗಳಿಗೆ ನಿರ್ಬಂಧವನ್ನು ಹೇರಿದ್ದಕ್ಕೆ ಅದನ್ನು ನೋಡೋದಕ್ಕೆ ಬಂದಿದ್ದ ಪ್ರವಾಸಿಗರು ಕಿರಿಕ್ ಮಾಡ್ತಾ ಇದ್ದಾರೆ. ಈಗಾಗಲೇ ಪಶ್ಚಿಮ ಘಟ್ಟದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ಎಲ್ಲ ಬೆಳಗಾವಿ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಕಡೆ ನದಿನಲ್ಲೂ ನೀರಿದೆ. ಜಲಪಾತಗಳ ವೈಭೋಗ ಬಹಳ ಸೊಗಸಾಗಿರುತ್ತೆ ನೋಡೋದಕ್ಕೆ. ಆದರೆ ನೋಡೋದಕ್ಕೆ ಬಂದವ್ರಿಗೆ 7 ಫಾಲ್ಸ್ಗಳಿಗೆ ನಿರ್ಬಂಧವನ್ನು ಹಾಕಿದ್ದಾರೆ ಖಾನಾಪುರ ತಾಲೂಕಲ್ಲಿ. ನೋಡಿ, ಅಲ್ಲಿ ಗೋಕಾಕ್ನಲ್ಲಿ ಪೊಲೀಸ್ ಭದ್ರತೆನೇ ಇಲ್ಲ. ಖಾನಾಪುರ ತಾಲೂಕಲ್ಲಿ ಬರೋ 7 ಫಾಲ್ಸ್ಗಳಿಗೆ ನಿರ್ಬಂಧ, ಹೋಗಂಗೆ ಇಲ್ಲ ಜನ ಅಂತ. ಒಂದು ವೇಳೆ ಅದು ಅಪಾಯ ಆಗಿದ್ದು ಜನ ಇದೇ ಥರ ಅಲ್ಲೂ ಹೋಗಿ ನಿಂತ್ಕೋತಾರೆ ಅಂತಂದರೆ ನೀವು ಮಾಡಿರೋದು ರೈಟು. ನಿರ್ಬಂಧನೇ ವಿಧಿಸಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ಜನ ನೋಡಿ ಈ ಥರ ಮಾಡ್ತಾರೆ, ಹಿಂಗೆ ಸ್ವೇಚ್ಛಾಚಾರದಿಂದ ಹೋಗ್ತಾರೆ. ಇದಕ್ಕೂ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದಿಲೀಪ್ ಅವರಿಂದನೇ ಪಡ್ಕೋತೀನಿ. ದಿಲೀಪ್, ಈಗ ಒಂದು ಕಡೆ ಗೋಕಾಕ್ ಫಾಲ್ಸ್ಗೆ ಇದಿಲ್ಲ, ಪೊಲೀಸ್ ಸೆಕ್ಯೂರಿಟಿ ಇಲ್ಲ. ಮತ್ತೊಂದು ಕಡೆ 7 ಫಾಲ್ಸ್ಗಳು ಬರೋ ಜಾಗದಲ್ಲಿ ನಿರ್ಬಂಧ. ಒಂದೇ ಜಿಲ್ಲೆಗೆ ಸೇರಿದ್ರು ಕೂಡ ಎರಡೆರಡು ರೀತಿಯಾದಂತಹ ತೀರ್ಮಾನ ಯಾಕೆ ಅಂತ? ಹೌದು ಅರವಿಂದ್, ಇದು ಪ್ರಮುಖವಾಗಿ ಖಾನಾಪುರ ತಾಲೂಕಿನ 7 ಫಾಲ್ಸ್, ಬಟವಾಡಿ ಇರಬಹುದು, ಬಹಳಷ್ಟು ಫಾಲ್ಸ್ಗಳಿದೆ. ಈ ಎಲ್ಲ ಫಾಲ್ಸ್ಗಳಲ್ಲಿ ಈ ಒಂದು ಮಳೆಗಾಲದಲ್ಲಿ ಬಹಳಷ್ಟು ಜನ ಹೋಗ್ತಾರೆ. ಬಹಳ ಜನ ಹೋಗೋದ್ರ ಜೊತೆಗೆ ಒಂದಿಷ್ಟು ಯುವಕರು ಹುಚ್ಚಾಟ ಮಾಡ್ತಿರುವಂತದ್ದು, ಮತ್ತೆ ಬಾಟ್ಲಿಗಳನ್ನ ಹೊಡೆಯುವಂಥದ್ದು, ಮತ್ತೆ ಗಲೀಜು ಮಾಡುವಂಥದ್ದು ಎಲ್ಲ ಇದನ್ನು ನೋಡಿದಂತ ಬೆಳಗಾವಿ ಜಿಲ್ಲಾಡಳಿತ ಸುಮಾರು 15 ದಿನಗಳ ಹಿಂದೆ ಒಂದು ನಿರ್ದೇಶನ ನೀಡಿದೆ. ಅಂತಾರೆ ಯಾರು ಕೂಡ ಒಳಗಡೆ ಹೋಗಬಾರ್ದು, ನಿಷೇಧ ಇರಬೇಕು ಹಾಗೆ ಅಂತ ನಿಷೇಧ ಇರುವಂತದ್ದು. ಯಾಕಂತಂದ್ರೆ ಪ್ರವಾಸಿಗರು ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ, ಒಂದಿಷ್ಟು ಗಲಾಟೆ ಊಟ ಮಾಡ್ತಾರೆ, ಆ ಊಟವನ್ನೆಲ್ಲ ರಸ್ತೆ ಮೇಲೆ ಚೆಲ್ತಾರೆ. ಹೀಗೆ ಬಹಳಷ್ಟು ಆಗ್ತಾ ಇರೋದ್ರ. ಇನ್ನೊಂದು ಕಡೆ ಏನಂತಂದ್ರೆ ಸೆಲ್ಫಿ ತೆಗೆಸ್ಕೊಳಕ್ ಹೋಗಿ ಕೂಡ ಗಲಾಟೆ ಆಗ್ತಾ ಇರುವಂತದ್ದು. ಮತ್ತೆ ಒಂದಿಷ್ಟು ಫಾಲ್ಸ್ಗಳು ಡೇಂಜರ್ ಇರೋದ್ರಿಂದ ಅಲ್ಲಿ ಎಲ್ಲವನ್ನೂ ಕೂಡ ಮನಗಂಡಂತ ಬೆಳಗಾವಿ ಜಿಲ್ಲಾಡಳಿತ ಅವ್ರಿಗೆ ಒಂದು ನಿಷೇಧನ ಹೇರುವಂಥದ್ದು. ಮತ್ತೆ ಅಲ್ಲಿ ಕೇವಲ ಬೆಳಗಾವಿ ಜಿಲ್ಲಾಡಳಿತ ಅಂತಾರೆ ಅಲ್ಲ, ಅದ್ರ ಜೊತೆಗೆ ಏನಂತಾರೆ ಅರಣ್ಯ ಇಲಾಖೆ ಅವರು, ಜೊತೆಗೆ ಲೋಕಲ್ ಏನು ಗ್ರಾಮ ಪಂಚಾಯತ್ ಅವರು ಕೂಡ ಕೆಲಸ ಮಾಡಿ, ಪೊಲೀಸರ ಜೊತೆಗೆ ಈ 3 ಜನ ಕೂಡ ಒಟ್ಟಾಗಿ ಕೆಲಸ ಮಾಡಿ ಅಲ್ಲಿ ನಿಯಂತ್ರಣ ಇರುವಂತದ್ದು. ಮತ್ತೆ ಇವತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೂ ಕೂಡ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಳಗಡೆ ಬಿಡಬೇಕು ನಮಗೆ ಹಾಗೆ ಅಂತೇಳಿ. ಬಹಳಷ್ಟು ಅರಣ್ಯ ದಟ್ಟ ಆಗಿರೋದ್ರಿಂದ ಅಲ್ಲಿ ಹೋದಂತವ್ರು ಬಹಳಷ್ಟು ಮಿಸ್ಸಿಂಗ್ ಕೂಡ ಆಗಿದ್ದಾರೆ. ಯಾಕಂದ್ರೆ ವಾಪಸ್ ಬರೋದು ಗೊತ್ತಾಗೋದಿಲ್ಲ ಹಾಗೆ ಅಂದ್ರೆ ಈ ಎಲ್ಲಾ ವಿಚಾರಗಳನ್ನ ಒಳಗೊಂಡಂತ ಬೆಳಗಾವಿ ಅರಣ್ಯ ಇಲಾಖೆ ಒಂದು ಕಟ್ಟುನಿಟ್ಟಿನ ಕ್ರಮ ಜರುಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ದಿಲೀಪ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.